ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. AB ಮತ್ತು CD ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಛೇದಕ ಬಿಂದುವಿನಲ್ಲಿ 4 ಕೋನಗಳನ್ನು ಉಂಟು ಮಾಡುತ್ತವೆ. ಇವುಗಳಲ್ಲಿ ಕೋನ AOC ಮತ್ತು ಕೋನ BOD ಹಾಗೂ ಕೋನ AOD ಮತ್ತು ಕೋನ BOC ಎರಡು ಜೊತೆ ಶೃಂಗಾಭಿಮುಖ ಕೋನಗಳಾಗಿವೆ. ಈ ಕೋನಗಳು ಪರಸ್ಪರ ಸಮ ಎಂದು ಸಾಧಿಸಬೇಕಾಗಿದೆ. ನಾವು ಮೊದಲು ಸಾಧನೆಯನ್ನು ಹೀಗೆ ಪ್ರಾರಂಭಿಸೋಣ. OA ಕಿರಣವು CD ಸರಳ ರೇಖೆಯ ಮೇಲೆ ನಿಂತಿದೆ. ನಾವು ಕಲಿತಿರುವ ಆಧಾರ ಪ್ರತಿಜ್ಞೆಯ ಅನ್ವಯ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಅದರಂತೆ ಕೋನ AOD ಮತ್ತು ಕೋನ AOCಗಳ ಮೊತ್ತ 180 ಡಿಗ್ರಿ. ಇದೇ ರೀತಿ OD ಕಿರಣವು AB ಸರಳ ರೇಖೆಯ ಮೇಲೆ ನಿಂತಿದೆ. ಕೋನ AOD ಮತ್ತು ಕೋನ BODಗಳ ಮೊತ್ತ 180 ಡಿಗ್ರಿ ಆಗಿದೆ. ಸಮೀಕರಣ 1 ಮತ್ತು 2ರಿಂದ ಕೋನ AOD ಪ್ಲಸ್ ಕೋನ AOC ಇಸ್ ಈಕ್ವಲ್ ಟು ಕೋನ AOD ಪ್ಲಸ್ ಕೋನ BOD ಇಸ್ ಈಕ್ವಲ್ ಟು 180 ಡಿಗ್ರಿ. ಸ್ವಯಂ ಸಿದ್ಧ 3ರ ಅನ್ವಯ ಸಮನಾದ ಅಂಶಗಳಿಂದ ಸಮನಾದ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮವಾಗಿರುತ್ತವೆ. ಅದರಂತೆ ಕೋನ AOC ಇಸ್ ಈಕ್ವಲ್ ಟು ಕೋನ BOD. ಇದೇ ರೀತಿ ನಾವು ಕೋನ AOD ಇಸ್ ಈಕ್ವಲ್ ಟು ಕೋನ BOC ಎಂಬುದನ್ನು ತೋರಿಸಬಹುದಾಗಿದೆ. ನಾವೀಗ ಶೃಂಗಾಭಿಮುಖ ಕೋನಗಳ ಅಳತೆ ಸಮನಾಗಿರುವುದನ್ನು ಸಹ ಕಾಣಬಹುದಾಗಿದೆ. ಹಾಗೆಯೇ ಯಾವುದೇ ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮವಾಗಿರುತ್ತವೆ.